ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್. ನಮ್ಮ ಸೋಲಾರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬ್ಯಾಂಗ್ಳೂರಲ್ಲಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಸೋಲಾರ್ ಪಂಪ್ ಇನಾಗ್ರೇಷನ್ ಬಂದಿದ್ದೀವಿ. CM ಎಲ್ಲ ಬಂದರು, ಇನಾಗ್ರೇಟ್ ಮಾಡಿದ್ರು. ಮಚ್ ಪ್ರೌಡ್ ಇತ್ತು. ಸೊ ಇಲ್ಲಿ ನೀವು ನೋಡ್ಬೋದು ರೋಟೋ ಸೋಲ್ ಅಂತ, ರೋಟೋಮ್ಯಾಗ್ ಆ್ಯಕ್ಚುಲಿ. ಸೊ ನಮ್ಮ ಸೋಲಾರ್ ಬಂದು ರೋಟೋಮ್ಯಾಗ್ ಪಂಪ್ಸ್ ಜೊತೆ ನಾವು ಟೈಅಪ್ ಮಾಡ್ತೀವಿ. ಸೊ ಕರ್ನಾಟಕದಲ್ಲಿ ಟೋಟಲ್ ಆಗಿ 40,000 ಪಂಪ್, ಓಕೆ, 40,000 ಪಂಪ್ ವಿತ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸಬ್ಸಿಡಿ ಅಂದರೆ ಆಲ್ಮೋಸ್ಟ್ ರೈತರಿಗೆ ತುಂಬ ಬೆನಿಫಿಟ್ ಇದು. ನೋಡಿ, ಈ ಥರ ಪಂಪ್ ಬರುತ್ತೆ, ಈ ಥರ ಪ್ಯಾನಲ್ ಬರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಬೇರೆ ಕಂಪನೀಸು ಇದ್ದಾರೆ, ಬಟ್ ನಾವು ರೋಟೋಮ್ಯಾಗ್ ಜೊತೆ ಟೈಅಪ್ ಮಾಡಿದ್ವಿ. ರೋಟೋಮ್ಯಾಗ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪಂಪ್ಸ್. ಅದು ಆಲ್ರೆಡಿ ಕರ್ನಾಟಕನ ಎಕ್ಸಿಸ್ಟಿಂಗ್ ರನ್ನಿಂಗ್ ಇದೆ. ಸಬ್ಸಿಡಿ ಬಂದು ಆಲ್ಮೋಸ್ಟ್ 80% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದರಲ್ಲಿ 50% ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ, 30% MNRE ಸೆಂಟ್ರಲಿಂದ ಬರ್ತಾ ಇದೆ. ಮಿಕ್ಕಿ ಡೀಟೇಲ್ಸ್ ಎಲ್ಲ ಗ್ರ್ಯಾಜುಯಲಿ ಕೊಡ್ತಾರೆ. ಸೊ ಯಾವ ಥರ ಹೆಂಗೆ ಏನಂತ ಇನ್ನೂ ಇನ್ಫಾರ್ಮ್ ಮಾಡ್ತಾರೆ. ಸೊ ನೋಡಿ, ಇದೊಂದು 7.5 HP ಪಂಪ್ ಅಂದರು. ಸೊ ನೀರು ನೋಡಿ ಹೆಂಗೆ ಬರ್ತಾ ಇದೆ. ಸೊ ನೋಡಿ, ಈ ಥರ ಇರುತ್ತೆ ಪಂಪು. ಸೋಲಾರ್ ಸಮ್ಮರ್ಸಿಬಲ್ ಪಂಪು ಇದೆ. ಸೊ ಇದರಲ್ಲಿ 3 ಥಿಂಗ್ಸ್ ಇರುತ್ತೆ. 5 HP ಇರುತ್ತೆ, 10 ಇರುತ್ತೆ, 7.5 ಇರುತ್ತೆ, 10 ಇರುತ್ತೆ. ಇದು 3 ಇರುತ್ತೆ. ಇದು ಹೆಂಗಂದರೆ ಸೋಲಾರಲ್ಲಿ ಮಾತ್ರ ರನ್ ಆಗುತ್ತೆ, ಕರೆಂಟಿಂದ ರನ್ ಆಗಲ್ಲ. ಅದನ್ನು ಒಂದು ಜ್ಞಾಪಕ ಇಟ್ಕೊಳ್ಬೇಕು. ಸೊ ಇದು ರೈತರಿಗೆ ಮಾತ್ರ ಅಂತ ಇರೋದು. ಸೊ ನೋಡಿ, ಇದೊಂದು ಜಸ್ಟ್ ಸ್ಯಾಂಪಲ್. ಬಿಸಿಲು ಕಡಿಮೆ ಆಗಿದೆ. ಸೊ ಇದು ಹಂಗೆ ಆಟೋಮೆಟಿಕಾಗಿ ಸ್ವಲ್ಪ ಕಡಿಮೆ ಆಗಿ ಆಫ್ ಆಗಿಬಿಡುತ್ತೆ. ಸೊ 5 HP, 7.5 HP, 10 HPಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇನ್ನೂ ಟೈಮ್ ಇದೆ. ಇವತ್ತು ಇನಾಗ್ರೇಷನ್ ಆಗಿದೆ. ಎಲ್ಲ ಡೀಟೇಲ್ಸ್ ಇನ್ಫಾರ್ಮ್ ಮಾಡ್ತಾರೆ. ಈ ಥರ ಮೋನೋಪರ್ಕ್ ಹಾಫ್ ಕಟ್ ಪ್ಯಾನಲ್ಸ್ ಇರುತ್ತೆ, ಮತ್ತು ಬೇಸಿಕ್ ಸ್ಟ್ರಕ್ಚರ್ಸ್ ಬರುತ್ತೆ. ಈ ಥರ ಇರುತ್ತೆ ನೋಡಿ, ಈ ಥರ ಸ್ಟ್ರಕ್ಚರ್ ಬರುತ್ತೆ. ಸೊ ನಮ್ಮ ಪಂಪ್ಸ್ಗೂ ಈ ಥರನೇ ಸ್ಟ್ರಕ್ಚರ್ ಇರುತ್ತೆ. ಇದು ಅಡ್ಜಸ್ಟೇಬಲ್ ಆ್ಯಕ್ಚುಲಿ. ನೋಡಿ, ನಾನು ಮೂವ್ ಮಾಡ್ತೀನಿ, ಶೇಕ್ ಆಗುತ್ತೆ ನೋಡಿ. ನೋಡಿ, ಈ ಥರ ಮೂವ್ಮೆಂಟ್ಸ್ ಇರುತ್ತೆ. ಸೊ ಬಿಸಿಲು ಯಾವ ಕಡೆ ಬೀಳುತ್ತೋ ಆ ಥರ ಮೂವ್ ಮಾಡ್ಕೊಳ್ಬೋದು. ಈ ಥರ ಸೆಟಪ್ ಇರುತ್ತೆ ಪ್ಯಾನಲ್ಸ್ಗೆ. ಇಲ್ಲಿ ಪಂಪದು ತೋರಿಸ್ತೆ ನಿಮಗೆ, ರೋಟೋಮ್ಯಾಗ್ ಪಂಪ್ ಯಾವ ಥರ ಇದೆ. ಸೊ ನೋಡಿ, ಇದರಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಆ್ಯಮ್ಸ್ ಬರ್ತದೆ, ಎಷ್ಟು ಜನ್ರೇಷನ್ ಇದೆ. ಇದು ರೋಟೋಮ್ಯಾಕದು ಸೋಲಾರ್ ಪಂಪ್ ಕಂಟ್ರೋಲರ್ ಅಂತಂತೀವಿ. ಸೊ ಪ್ಯಾನಲಿಂದ ಇದಕ್ಕೆ ಬರುತ್ತೆ, ಇದರಿಂದ ಸ್ಟ್ರೇಟಾಗಿ ಪಂಪ್ಗೆ ಹೋಗುತ್ತೆ. ಹಿಂಗೆ ನೀರು ಪಂಪ್ ಆಗುತ್ತೆ. ಸೊ ಮಾರ್ನಿಂಗಿಂದ ಈವ್ನಿಂಗ್ ತನಕ ಆಟೋಮೆಟಿಕ್ಕಾಗಿ ಆಗುತ್ತೆ, ನೀವು ಏನು ಮಾಡೋದಿರಲ್ಲ. ನೋಡಿ, ಪಂಪದ ಬೇಸಿಕ್ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆ್ಯಕ್ಚುಲಿ ಇನ್ನೂ ಕ್ಲಾರಿಟಿ ಯಾವ ಥರ ಅಪ್ಲೈ ಮಾಡಬೇಕು, ಯಾರಿಗೆಲ್ಲ ಸಿಗುತ್ತೆ ನೋಡಿ. 7.5 HP ಇದು ನೀಟಾಗಿ ಮೆನ್ಷನ್ ಆಗಿದೆ ಎಲ್ಲನೂ. ಸೊ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಡ್ತಾರೆ ಕ್ರೆಡೆಲ್ ಅವರು. ಯಾವ ಥರ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಎಷ್ಟು, ಆ ಡೀಟೇಲ್ಸ್ ಎಲ್ಲನೂ ಕೊಡ್ತಾರೆ. ಸೊ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ರೈತರಿಗೆಲ್ಲ ತುಂಬ ಬೆನಿಫಿಟ್ ಇರುತ್ತೆ. ಸಬ್ಸಿಡಿ ಸೋಲಾರ್ ಪಂಪ್ ಆಲ್ಮೋಸ್ಟ್ 80% ಸಬ್ಸಿಡಿ ಕರ್ನಾಟಕ ನೀವು ಫಸ್ಟ್ ಟೈಮ್ ಕೊಡ್ತಾ ಇದೆ, ಯಾವ ಗೌರ್ಮೆಂಟು ಕೊಡ್ತಾ ಇಲ್ಲ. ಸೊ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಇದು ನಮ್ಮ ಸ್ಟಾಲು. ಸರಿ, ಇದೊಂದು 5 HP MPPT ಪಂಪ್. ಇದು ನಾರ್ಮಲ್, ಇದು 7.5 HP. ಸೊ ಇಲ್ಲಿ ನೀವು ಪಂಪ್ ನೋಡ್ಬೋದು. ಹೌದು, 5 HP ಇದೆ, 7.5 HP ಇದೆ, 10 HP ಇದೆ ಸಮ್ಮರ್ಸಿಬಲ್ ಪಂಪು. ಸೊ ಈ ಥರ ಸೆಟಪ್ ಇರುತ್ತೆ. ಸೊ ರೋಟೋಮ್ಯಾಗ್ ಇಸ್ ಎ ವೆರಿ ಗುಡ್ ಬ್ರ್ಯಾಂಡ್. ಸೊ ಒಂದು ಖುಷಿ ಆಯಿತು ಏನಂದರೆ, ನಮ್ಮ ಎಲ್ಲ ಕಂಪನೀಸಲ್ಲಿ ನಮ್ಮ ಕಂಪನಿ ಮಾತ್ರ ಕನ್ನಡನಲ್ಲಿ ಎಲ್ಲನೂ
ಇನ್ಸ್ಟಾಲ್ ಮಾಡಿದರೆ, ಯಾಕಂದರೆ ಬರೋರೆಲ್ಲ ರೈತರೇ ಅಂತ. ಸೊ ಬೇಗ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ.